ಸ್ನೇಹಿತರೆ, ನಮ್ಮ ನಾಡಿನ ಹೆಮ್ಮೆಯಾದಂತಹ ಕಾಂತಾರ ಮತ್ತು ಮಹಾವತಾರ ನರಸಿಂಹ ಈ ಎರಡು ಸಿನಿಮಾಗಳು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸದ್ದು ಮಾಡಿದ್ದು ನಮ್ಗೆಲ್ಲ ಗೊತ್ತೇ ಇದೆ. ಆವಾಗ್ಲೇ ಎಷ್ಟೋ ಮಂದಿ ಆಸ್ಕರ್ ಗ್ಯಾರಂಟಿ ಅಂತ ಹೇಳ್ಬಿಟ್ಟಿದ್ರು. ಆದ್ರೆ ಅದು ಈಗ ನಿಜ ಆಗೋ ಸಮಯ ಬಂದಿದೆ. ಹೌದು, ಅಫಿಷಿಯಲಿ ಕಾಂತಾರ ಚಾಪ್ಟರ್ 1 ಹಾಗೂ ಮಹಾವತಾರ ನರಸಿಂಹ ಈ ಎರಡು ಸಿನಿಮಾಗಳು ಆಸ್ಕರ್ ಅವಾರ್ಡ್ಗೆ ಆಯ್ಕೆಯಾಗಿದ್ದು ರೇಸ್ ಅಲ್ಲಿ ಗೆದ್ದು ಬರ್ಬೇಕಷ್ಟೇ. ಈ ಎರಡು ಸಿನಿಮಾ ಗೆದ್ರು ಅಷ್ಟೇ, ಎರಡರಲ್ಲಿ ಯಾವ್ದಾದ್ರು ಒಂದು ಗೆದ್ರು ಇವ್ರಿಗಂತೂ ಫುಲ್ ಖುಷಿನೋ ಖುಷಿ. ಯಾರಂತೀರಾ? ಅದೇ ವಿಜಯ್ ಕಿರ್ಗಂದೂರ್ ಅವರು. ಯಾಕಂದ್ರೆ ಈ ಎರಡು ಸಿನಿಮಾಗಳು ಹುಟ್ಟಿದ್ದು ಅವರ ಪ್ರೊಡಕ್ಷನ್ ಹೌಸ್ ಕೊಂಬಾಳೆ ಫಿಲ್ಮ್ಸ್ ಮೂಲಕನೇ. ವೆಲ್ಕಮ್ ಟು ಮೈ ಚಾನಲ್ ಲೀಡ್ ವಿತ್ ಲೀಲಾ. ಏನಿದು ಆಸ್ಕರ್ ಅವಾರ್ಡ್ಸ್ ಅಂದ್ರೆ ಅಂತ ಗೊತ್ತಾ? ಇಟ್ಸ್ ದ ಪ್ರೆಸ್ಟೀಜಿಯಸ್ ಅವಾರ್ಡ್. ಇದನ್ನ ಪ್ರತಿ ವರ್ಷ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ ಆರ್ಟ್ಸ್ ಅಂಡ್ ಸೈನ್ಸ್ ಅಂದ್ರೆ AMPAS ಇವರ ವತಿಯಿಂದ ಸಿನಿಮಾ ಕ್ಷೇತ್ರದಲ್ಲಿ ಅತ್ಯುತ್ತಮ ಪ್ರತಿಭೆಗಳನ್ನ ಗುರುತಿಸಿ ಪುರಸ್ಕರಿಸಿ ಪ್ರಶಸ್ತಿ ಪ್ರದಾನ ಮಾಡುವ ಮೂಲಕ ಅವರನ್ನ ಗೌರವಿಸಿ ಪ್ರೋತ್ಸಾಹಿಸಲಾಗುತ್ತದೆ. ಟು ರೆಕಾಗ್ನೈಸ್ ದ ಎಕ್ಸಲೆನ್ಸ್ ಇನ್ ಸಿನಿಮ್ಯಾಟಿಕ್ ಅಚೀವ್ಮೆಂಟ್ಸ್, ಹಾನರಿಂಗ್ ದ ಆರ್ಟಿಸ್ಟಿಕ್ ಅಂಡ್ ಟೆಕ್ನಿಕಲ್ ಮೆರಿಟ್ಸ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ. ಹಾಗಾದ್ರೆ ಈ ಆಸ್ಕರ್ ಅವಾರ್ಡ್ ಮೊಟ್ಟ ಮೊದಲಿಗೆ ಯಾವಾಗ ಪ್ರಾರಂಭ ಆಯಿತು ಅಂತ ಗೊತ್ತಾ? ಇದು ಶುರುವಾಗಿದ್ದು 1929 ಟು ಪ್ರಮೋಟ್ ಎಕ್ಸಲೆನ್ಸ್ ಇನ್ ಫಿಲ್ಮ್ ಮೇಕಿಂಗ್. ಇನ್ನು ಆಸ್ಕರ್ ಅವಾರ್ಡ್ಸ್ ವಿನ್ನರ್ಸ್ಗೆ ಏನ್ ಸಿಗುತ್ತೆ ಅನ್ನೋ ಪ್ರಶ್ನೆ ನಿಮ್ಮೆಲ್ಲರಲ್ಲೂ ಮೂಡಿ ಬರಬಹುದು. ಉತ್ತರ ಇಲ್ಲಿದೆ. ಆಸ್ಕರ್ ವಿನ್ನರ್ಸ್ಗೆ ಡೈರೆಕ್ಟ್ ಕ್ಯಾಶ್ ಪ್ರೈಸ್ ಅಂತ ಏನು ಸಿಗಲ್ಲ. ಒಂದು ಪ್ರತಿಮೆ, ಅಂತ ಇಂಥ ಪ್ರತಿಮೆ ಅಲ್ಲ, ಗೋಲ್ಡ್ ಪ್ಲೇಟೆಡ್ ಸ್ಟ್ಯಾಚ್ಯೂಟ್ ಸಿಗುತ್ತೆ. ಆದ್ರೆ ಇಲ್ಲಿ ಕ್ಯಾಶ್ ಪ್ರೈಸ್ಗೂ ಮೀರಿದ್ದು ಆಸ್ಕರ್ ವಿನ್ನರ್ಸ್ಗೆ ಸಿಗುತ್ತೆ ಅಂತಂದ್ರೆ ನಂಬ್ತೀರಾ? ಖಂಡಿತವಾಗ್ಲು. ಯಾಕಂದ್ರೆ ಅವ್ರಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನೇಮ್ ಅಂಡ್ ಫೇಮ್ ವೃದ್ಧಿ ಆಗುತ್ತೆ. ಇದರಿಂದ ಅವರ ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ಏನಿರುತ್ತಲ್ಲ ಅದು ಡಬಲ್ ಟ್ರಿಪಲ್ ಆಗುವಂತ ಅವಕಾಶಗಳು ಹೆಚ್ಚೆಚ್ಚು ಸಿಗ್ತಾ ಹೋಗುತ್ತೆ. ಅಂಡ್ ಮೋರ್ ಓವರ್, ಅವರು ಯಾವ ಭಾಷೆಯವರಾಗಿದ್ರೂ ಕೂಡ ಪರವಾಗಿಲ್ಲ, ಬೇರೆ ಬೇರೆ ಇಂಡಸ್ಟ್ರಿಯವರು ಅವರನ್ನ ಹುಡುಕೊಂಡು ಬರ್ತಾರೆ. ಅಂಡ್ ಅವರ ಕೆರಿಯರ್ ಗ್ರೋತ್ ಅಂಡ್ ಕೆರಿಯರ್ ಆಪರ್ಚುನಿಟೀಸ್ ಬೆಳೀತಾ ಹೋಗುತ್ತೆ. ಅವರ ಸಿನಿಮಾ ಕೆರಿಯರ್ ಅಲ್ಲೇ ಒಂದು ಬೆಂಚ್ ಮಾರ್ಕ್ ಆಗಿ ಮೂಡೋದಂತೂ ನಿಜ. ಅಂಡ್ ಅವರ ರ್ಯಾಂಕಿಂಗ್ ಬದಲಾಗೋಗುತ್ತೆ. ಒಟ್ಟಾರೆ ಹೇಳೋದಾದ್ರೆ ಅವರ ಭಾಗ್ಯದ ಬಾಗಿಲು ತೆರೆಯುತ್ತೆ. ಇಲ್ಲಿ ನಾನು ಈ ಆಸ್ಕರ್ ಅವಾರ್ಡ್ಸ್ ಅಂದ್ರೆ ಆ ಪ್ರತಿಮೆ ಬಗ್ಗೆ ಮಾತಾಡ್ಲೇಬೇಕು. ಆ ಪ್ರತಿಮೆ ಹೇಗಿದೆ ಅಂದ್ರೆ, ಒಬ್ಬ ಸರದಾರ ಒಂದು ಖಡ್ಗವನ್ನ ಫಿಲ್ಮ್ ರೀಲ್ ಮೇಲೆ ಇರಿಸಿ ಆ ಫಿಲ್ಮ್ ರೀಲ್ ಮೇಲೆ ನಿಂತಿರೋ ಹಾಗೆ ಇರುತ್ತೆ. ಜೊತೆಗೆ 5 ಸ್ಪೋಕ್ಸ್ ಗಳು ಕೂಡ ಕಾಣಿಸುತ್ತೆ. ಈ 5 ಸ್ಪೋಕ್ಸ್ ಗಳು ಏನನ್ನ ಪ್ರತಿನಿಧಿಸುತ್ತೆ ಅಂದ್ರೆ, ಸಿನಿಮಾದ 5 ಮುಖ್ಯ ಕೊಂಬೆಗಳು ಅಂತಾನೆ ಹೇಳಬಹುದಾದ ಆಕ್ಟರ್ಸ್, ಡೈರೆಕ್ಟರ್ಸ್, ರೈಟರ್ಸ್, ಪ್ರೊಡ್ಯೂಸರ್ಸ್, ಟೆಕ್ನಿಷಿಯನ್ಸ್, ಈ 5 ಮುಖ್ಯ ಮೂಲ ಸ್ತಂಭಗಳನ್ನ ಪ್ರತಿನಿಧಿಸುತ್ತೆ. ಇನ್ನು ಇದರ ಸೆಲೆಕ್ಷನ್ ಹೇಗಾಗುತ್ತೆ ಅಂತಂದ್ರೆ, ಸಿನಿಮಾ ಕ್ಷೇತ್ರದ ದಿಗ್ಗಜರು ಅಂದ್ರೆ ಈ ಇಂಡಸ್ಟ್ರಿ ಪಿಯರ್ಸ್ ಅಂತ ಯಾರ್ಯಾರೆಲ್ಲ ಇರ್ತಾರಲ್ಲ ಅವರು ವೋಟಿಂಗ್ ನ ಮೂಲಕ ಸಿನಿಮಾಗಳನ್ನ, ಕಲಾವಿದರನ್ನ, ತಂತ್ರಜ್ಞರನ್ನ ಆಯ್ಕೆ ಮಾಡ್ತಾರೆ. ಹಲವಾರು ಹಂತಗಳಲ್ಲಿ ಈ ವೋಟಿಂಗ್ ನಡೆಯುತ್ತೆ. ಫೈನಲಿ ವಿನ್ನರ್ಸ್ ನ ಆಯ್ಕೆ ಮಾಡ್ತಾರೆ. ಹಾಗಾದ್ರೆ ಈವರೆಗೂ ನಮ್ಮ ಭಾರತೀಯರಲ್ಲಿ ಯಾರ್ಯಾರೆಲ್ಲ ಈ ಆಸ್ಕರ್ ನ ವಿನ್ ಮಾಡಿದ್ದಾರೆ ಅಂತ ಗೊತ್ತಾ? ಅದರ ಒಂದು ಪಟ್ಟಿ ನೋಡೋದಾದ್ರೆ, ಮೊದಲಿಗೆ ನಿಲ್ಲೋರು ಭಾನು ಆತಿಯಾ. 1983 ಅಲ್ಲಿ ಗಾಂಧಿ ಸಿನಿಮಾಗಾಗಿ ಕಾಸ್ಟ್ಯೂಮ್ ಡಿಸೈನ್ ಮಾಡೋದ್ರ ಮೂಲಕ ಇವರು ಮೊದಲಿಗೆ ಆಸ್ಕರ್ ಅವಾರ್ಡ್ ನ ವಿನ್ ಆಗ್ತಾರೆ. ಅಂಡ್ ನೆಕ್ಸ್ಟ್ ಸತ್ಯಜಿತ್ ರೈ, ಇವರು ಲೈಫ್ ಟೈಮ್ ಅಚೀವ್ಮೆಂಟ್ ಗಾಗಿ 1992 ಅಲ್ಲಿ ಆಸ್ಕರ್ ಅವಾರ್ಡ್ ವಿನ್ ಆಗ್ತಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನಮ್ಮ AR ರೆಹಮಾನ್. ಯಾರಿಗೆ ತಾನೇ ಇವ್ರ ಮ್ಯೂಸಿಕ್ ಇಷ್ಟ ಇಲ್ಲ ಹೇಳಿ? 2009 ಅಲ್ಲಿ ಸ್ಲಮ್ ಡಾಗ್ ಮಿಲೇನಿಯರ್ ಚಿತ್ರಕ್ಕಾಗಿ ನಮ್ಮೆಲ್ಲರಿಗೂ ಚಿರಪರಿಚಯವಿರೋ ಜೈ ಹೋ ಸಾಂಗಿನ ಜಾದೂಗಾರ ಇವರಿಗೆ ಈ ಬೆಸ್ಟ್ ಒರಿಜಿನಲ್ ಸ್ಕೋರ್ಸ್ ಅಂಡ್ ಬೆಸ್ಟ್ ಒರಿಜಿನಲ್ ಸಾಂಗ್ ಕ್ಯಾಟಗರಿಯಲ್ಲಿ ಆಸ್ಕರ್ ಸಿಗುತ್ತೆ. ಇನ್ನು ಅದೇ ಸಾಲಿನಲ್ಲಿ ಗುಲ್ಜಾರ್ ಅವರಿಗೆ ಬೆಸ್ಟ್ ಒರಿಜಿನಲ್ ಸಾಂಗ್ ಜೈ ಹೋ ಅದೇ ಹಾಡಿಗಾಗಿ ಸ್ಲಮ್ ಡಾಗ್ ಮಿಲೇನಿಯರ್ ಚಿತ್ರಕ್ಕಾಗಿ 2009 ಇವರಿಗೂ ಆಸ್ಕರ್ ಅವಾರ್ಡ್ ಸೇರುತ್ತೆ. ಅಂಡ್ ದ ಲಿಸ್ಟ್ ಕಂಟಿನ್ಯೂಸ್ ವಿತ್ ರೇಜುಲ್ ಪೂಕುಟಿ. ಬೆಸ್ಟ್ ಸೌಂಡ್ ಮಿಕ್ಸಿಂಗ್ ಗೆ ಸ್ಲಮ್ ಡಾಗ್ ಮಿಲೇನಿಯರ್ ಚಿತ್ರಕ್ಕೆ 2009 ಇವರಿಗೂ ಕೂಡ ಆಸ್ಕರ್ ಅವಾರ್ಡ್ ಸಿಗುತ್ತೆ. ಅದಾದ್ಮೇಲೆ ಕೊಂಚ ಗ್ಯಾಪ್ ಆದ ನಂತರ MM ಕೀರ್ವಾನಿ ಹಾಗೂ ಚಂದ್ರ ಬೋಸ್ ಇವರಿಬ್ಬರಿಗೆ ನಾಟು ನಾಟು ಹಾಡು, ಯಾರಿಗ್ ತಾನೇ ಗೊತ್ತಿಲ್ಲ, ಎಷ್ಟು ಜನ ಈ ಹಾಡಿಗೆ ಸ್ಟೆಪ್ ಹಾಕಿಲ್ಲ ಅಲ್ಲ.
RRR ಸಿನಿಮಾದ ಈ ನಾಟು ನಾಟು ಹಾಡಿಗಾಗಿ ಇವರಿಗೆ 2023ರಲ್ಲಿ ಆಸ್ಕರ್ ಅವಾರ್ಡ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕಾರ್ತಿಕಿ ಗೋನ್ಸಾಲ್ವೆಸ್ ಹಾಗೂ ಗುಣಿತ್ ಮೋಂಗಾ ಇವರಿಬ್ಬರಿಗೆ ದ ಎಲಿಫೆಂಟ್ ವಿಸ್ಪರರ್ಸ್ ದ ಬೆಸ್ಟ್ ಡಾಕ್ಯುಮೆಂಟರಿ ಈ ಒಂದು ಡಾಕ್ಯುಮೆಂಟರಿ ಚಿತ್ರಕ್ಕಾಗಿ 2023ರಲ್ಲಿ ಆಸ್ಕರ್ ಅವಾರ್ಡ್ ಸಿಗುತ್ತೆ. ಇದು ನಮ್ಮ ಇಂಡಿಯನ್ಸ್ ಪಟ್ಟಿ ಆದ್ರೆ ಅತಿ ಹೆಚ್ಚು ಆಸ್ಕರ್ ವಿನ್ ಆಗಿರೋ ವ್ಯಕ್ತಿ ಯಾರಂತ ನಿಮ್ಗೆ ಏನಾದ್ರೂ ಗೊತ್ತಾ? ಅವರು ಹಾಲಿವುಡ್ ನ ತಾರೆಯಾದಂತಹ ಕ್ಯಾಥರಿನ್ ಹೆಪ್ಬರ್ನ್. 4 ಬಾರಿ ಆಸ್ಕರ್ ಗೆದ್ದಿರುವ ಕೀರ್ತಿ ಇವರದ್ದು. ಅದು ಎಲ್ಲವೂ ಬೆಸ್ಟ್ ಆಕ್ಟ್ರೆಸ್ಗೆ. ವಾಟ್ ಎ ಲೆಜೆಂಡರಿ ಆಕ್ಟ್ರೆಸ್ ಶಿ ಇಸ್. ಕೊನೆಗೂ ಆಸ್ಕರ್ ವಿಚಾರದಲ್ಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಅನ್ನೋದನ್ನ ಪ್ರೂವ್ ಮಾಡಿದವರು ನಮ್ಮ ಕ್ಯಾಥರಿನ್. ಇನ್ನು ಸ್ನೇಹಿತರೆ, ಕನ್ನಡ ಸಿನಿಮಾ ಅಂದ್ರೆ ಕರ್ನಾಟಕದಲ್ಲಿ ಅಷ್ಟೇ ಅನ್ನೋ ಬೌಂಡ್ರೀಸ್ ನ ದಾಟಿ ನಮ್ಮ ಸಿನಿಮಾಗಳು ಇಡೀ ದೇಶದಲ್ಲೇ ಪ್ಯಾನ್ ಇಂಡಿಯಾ ಸಿನಿಮಾಗಳಾಗಿ ಹೆಸರು ಮಾಡಿದ್ವು. ಈಗ ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಮುಟ್ಟಿ ಸಿನಿಮಾ ಕ್ಷೇತ್ರದಲ್ಲಿ ಅತ್ಯುನ್ನತವಾದಂತಹ ಆಸ್ಕರ್ ಅವಾರ್ಡ್ ನ ಬಾಗಿಲನ್ನ ಕೂಡ ತಟ್ಟಿದೆ. ಇದನ್ನ ಕೇಳೋಕೆ ಎಷ್ಟು ಖುಷಿ ಆಗ್ತಿದೆ ಅಲ್ವಾ? ನಮಗಂತೂ ಆಸ್ಕರ್ ಗೆದ್ದಷ್ಟೇ ಖುಷಿ ಇದೆ. ಸ್ನೇಹಿತರೆ, ಯಾವುದೇ ಸಿನಿಮಾ ಆಗ್ಲಿ ಪ್ರೇಕ್ಷಕನ ಮನಸ್ಸು ಗೆದ್ದಾಗ ಮಾತ್ರ ಒಂದು ಸಿನಿಮಾ ನಿಜವಾಗ್ಲೂ ಗೆಲ್ಲುವುದು. ಆ ನಿಟ್ಟಿನಲ್ಲಿ ಕಾಂತಾರ ಚಾಪ್ಟರ್ 1 ಹಾಗೂ ಮಹಾವತಾರ ನರಸಿಂಹ ಈ 2 ಸಿನಿಮಾಗಳು ಆಲ್ರೆಡಿ ಜನರ ಮೆಚ್ಚುಗೆನ ಪಡೆದು ಕನ್ನಡಿಗರ ಸಿನಿಮಾನೇ ಆಗೋಗಿದೆ. ನಿಜವಾದ ಪ್ರಶಸ್ತಿ ಸಿಕ್ಕಾಗೋಗಿದೆ. ಇನ್ನೇನು ರೆಕಾರ್ಡ್ ಅಲ್ಲಿ ಎಂಟ್ರಿ ಆಗ್ಬೇಕಷ್ಟೇ. ಅದು ಆಗ್ಲಿ ಅನ್ನೋದು ನಮ್ಮ ಹಾರೈಕೆ. ಈ 2 ಸಿನಿಮಾಗಳಲ್ಲಿ ಯಾವುದು ಗೆದ್ರು ಇವ್ರಿಗಂತೂ ಖುಷಿನೋ ಖುಷಿ. ಅದು ಯಾರು ಅಂತೀರಾ? ಅದು ನಮ್ಮ ವಿಜಯ್ ಸರ್. ಯಾಕಂದ್ರೆ ಈ 2 ಸಿನಿಮಾಗಳು ಹೊಂಬಾಳೆ ಪ್ರೊಡಕ್ಷನ್ಸ್ ಅವ್ರದೇ. 2ರಲ್ಲಿ ಯಾವ್ದು ಗೆದ್ರು ಇವ್ರಿಗೆ ಖುಷಿ, 2 ಗೆದ್ರು ಖುಷಿನೋ ಖುಷಿ. ಆಸ್ಕರ್ ಅವಾರ್ಡ್ ಇದುವರೆಗೂ ಕರ್ನಾಟಕಕ್ಕೆ ಒಂದು ಆಸ್ಕರ್ ಅವಾರ್ಡ್ ಸಿಕ್ಕಿಲ್ಲ ಅನ್ನೋ ಕೊರಗನ್ನ ಈ ಸಿನಿಮಾಗಳು ನೀಗಿಸ್ತಾವ? ಕಾದು ನೋಡ್ಬೇಕು. ಜನವರಿ 21, 22ರಷ್ಟೊತ್ತಿಗೆ ಈ ಆಸ್ಕರ್ ಅವಾರ್ಡ್ ವಿನ್ನರ್ಸ್ ಯಾರು ಅಂತ ಅನೌನ್ಸ್ ಆಗುತ್ತೆ. ಅಲ್ಲಿವರೆಗೂ ಕಾದು ನೋಡೋಣ, ನಿರೀಕ್ಷೆ ಮಾಡ್ತಾ ಇರೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇವತ್ತಿನ ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದ್ರ ಜೊತೆಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.